ಹೇ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಯಾವ ರೆಸಿಪಿ ಅಂದರೆ ಟೀ ಟೈಮ್ ಸ್ನ್ಯಾಕ್ಸ್ ಪ್ಲಸ್ ಯಾವಾಗರೆ ಸಣ್ಣ ಮಕ್ಕಳಿಗೆ ಅಂದರೆ ಏನು ಸ್ನ್ಯಾಕ್ಸ್ ಸ್ವಲ್ಪ ಕೊಡ್ಬೇಕು ಅಂದ್ಕೊಂಡಿದ್ರಿ ಸ್ಕೂಲ್ದಿಂದ ಬಂದಮೇಲೆ. ಸೊ ಈ ಚಟಪಟ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ತುಂಬ ಹೆಲ್ದಿ ಕೂಡ ಇರುತ್ತೆ. ಅದರಲ್ಲಿ ಏನು ಆಯಿಲ್ನೆಸ್ ಜಾಸ್ತಿ ಇರೋದಿಲ್ಲ. ಜಸ್ಟ್ ಕಡಿಮೆ ಆಯಿಲಲ್ಲಿ ತುಂಬ ಚೆನ್ನಾಗಿ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಯಾವುದಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನೀವು ಸಾಯಂಕಾಲ ಟೀ ಕುಡಿತಾ ಇದ್ದೀರಾ, ಬಟ್ ನಿಮಗೆ ಒಂದು ಚಟ್ಪಟಾಕ್ ಒಂದು ಸ್ನ್ಯಾಕ್ಸ್ ಬೇಕಾಗಿದ್ದರೆ ಈ ಥರ ಖಂಡಿತ ಮಾಡ್ಕೊಳ್ಳಿ. ಇಷ್ಟೊಂದು ಟೇಸ್ಟಿ ಇದೆಲ್ಲ ಫ್ರೆಂಡ್ಸ್, ನಾನು ಈ ಬಾಯಲ್ಲೇ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಕೂಡ ಮಾಡಿ ತಿನ್ನಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಒಂದು ಇಷ್ಟು ತಿಂದರೆ ನಿಮ್ಮ ನೋಡಿ ಇಷ್ಟೊಂದು ಟೇಮ್ಟಿಂಗ್ ಇದೆಲ್ಲ ಹೇಳ್ಬೋದಾ. ಆಯಿಲ್ನೂ ತುಂಬ ಕಡಿಮೆ ಹಾಕ್ಕೊಂಡು ಇಷ್ಟೊಂದು ಚೆನ್ನಾಗಿ ಒಂದು ಚುಡುವ ರೆಸಿಪಿ ಹೇಳಿದ್ದೀನಿ. ಸೊ ಇದು ಹೆಂಗೆ ಮಾಡಬೇಕಂತ ನೋಡ್ಕೊಂಡು ಬರೋಣ. ಈ ಅವಲಕ್ಕಿನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಲೈಟ್ ವೇಟ್ ಇದೆ, ಅಂದರೆ ತುಂಬ ಚೆನ್ನಾಗಿ ಹೆಲ್ದಿ ಕೂಡ ಇರುತ್ತೆ. ನೋಡಿ ಇಷ್ಟೊಂದು ಲೈಟ್ ವೇಟ್ ಇದೆ. ಸಣ್ಣ ಮಕ್ಕಳಿಗೆ ಈ ಥರ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ. ಸೊ ನಾರ್ಮಲ್ ಅವಲಕ್ಕಿಗಿಂತ ಇದು ತುಂಬ ಲೈಟ್ ವೇಟ್, ಅಂದರೆ ನೀವು ಚುಡುವ ಇಲ್ಲಾಂದ್ರೆ ಈ ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋಕ್ಕೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಚುಡುವ ಅಂತಾರೆ ನೋಡಿ. ಇದು ಎಷ್ಟೊಂದು ಕ್ರಿಸ್ಪಿ ಇದೆ ನೋಡಿ, ಸೌಂಡಲ್ಲೇ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್. ಬಟ್ ಅಂದರೂ ಕೂಡ ನಾನು ನಿಮಗೆ ಸ್ಕ್ರ್ಯಾಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಾನು ಇಲ್ಲಿ ಒಂದು ಬೌಲಲ್ಲಿ, ದೊಡ್ಡ ಬೌಲಲ್ಲಿ ಅನ್ಕೋಬೋದು, ಯಾಕಂದರೆ ಮಕ್ಕಳಲ್ಲಿ ಬಂದಮೇಲೆ ಸ್ಕೂಲ್ದಿಂದ ಬರ್ತಾರೆ, ಇಲ್ಲಾಂದರೆ ಟೀ ಟೈಮ್ ಆಗುತ್ತೆ, ಅವಾಗ ಏನಾರೇ ತಿನ್ಬೇಕು ಅನಿಸುತ್ತೆ ಅಲ್ವಾ. ಅದರಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ನು ಅನ್ಬೋದು. ಇಲ್ಲಾಂದರೆ ಮಕ್ಕಳು ಸ್ಕೂಲ್ದಿಂದ ಬಂದಮೇಲೆ ಊಟ ಮಾಡೋದಿಲ್ಲ, ಯಾಕಂದರೆ ಆಲ್ರೆಡಿ 2 ಟೈಮ್ ಊಟ ಮಾಡಿಕೊಂಡು ಮನೆ ಬಂದಮೇಲೆ ಮತ್ತೆ ಊಟ ಮಾಡೋದಿಲ್ಲ. ಒಮ್ಮೆ ರಾತ್ರಿ ಸಾಯಂಕಾಲ ಬೇಗ ಊಟ ಮಾಡಿಬಿಡ್ತಾರೆ. ಸೊ ಇದು ಈ ಗ್ಯಾಪಲ್ಲಿ ಸಣ್ಣ ಚಿಕ್ಕ ಏನಾರ ಲಡ್ಡು ಇಲ್ಲಾಂದರೆ ಈ ಥರ ಚಟ್ಪಟ ಸ್ನ್ಯಾಕ್ಸ್ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಮತ್ತು ಚಾನಲಲ್ಲಿ ಯಾರು ನೀವು ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ಥರ ಗ್ಯಾಸ್ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋತೀನಿ. ಅದರಲ್ಲಿ ಇದ್ರಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದಾ. ಇವಾಗ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಅದಕ್ಕೆ ಕಲಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾವು ಇದಕ್ಕೆ ಈ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಹುರಿಬೇಕು. ಚೆನ್ನಾಗಿ ಹುರಿದ್ರೆ ತುಂಬ ಕ್ರಿಸ್ಪಿ ಇರುತ್ತೆ, ಪ್ಲಸ್ ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇವು ಆಲ್ರೆಡಿ ಕ್ರಿಸ್ಪಿ ಇದ್ದಾವೆ, ಬಟ್ ನಾವು ಸ್ವಲ್ಪ ಬೆಚ್ಚ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನಾವು ಅರಿಶಿನ ಪುಡಿ ಹಾಕ್ಕೊಂಡಿರ್ತೀವಲ್ಲ, ಅದು ಅದರಲ್ಲಿ ಕಲೀಲಂತ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. 1 ಇಲ್ಲ 2 ಮಿನಿಟ್ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಪಾಣೆ ಹೆಂಗೆ ಕೊಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಯೂನಿಕ್ ಕೂಡ ಇರುತ್ತೆ. ವಿಡಿಯೋ ಎಂಡ್ ತನಕ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಆವಾಗ ಕ್ರಿಸ್ಪಿ ಇದೆಲ್ಲ ಅದಕ್ಕಿಂತ ಜಾಸ್ತಿ ಇವಾಗ ಕ್ರಿಸ್ಪಿ ಆಗಿದೆ ನೋಡಿ. ಸೌಂಡ್ ನೋಡಿ ಇಷ್ಟದೇ ಎಷ್ಟೊಂದು ಚೆನ್ನಾಗಿ ಸೌಂಡ್ ಬರ್ತಾಯಿದೆ. ಸೊ ಇದು ಬೆಚ್ಚಗೆ ಇರುತ್ತೆ. ಸೊ ಅದಕ್ಕೆ ಇದರಲ್ಲಿನೇ ಇರೋಕ್ಕೆ ಬಿಡೋಣ. ಮತ್ತು ಫ್ಲೇಮ್ ಆಫ್ ಮಾಡಿಬಿಡೋಣ, ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಈಗ ಏನಿದೆ ಅಂದರೆ ಇದಕ್ಕೆ ಪಾಣಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಈ ಚೂಡನ ಪಾಣೆ ಹೊಡೋದಕ್ಕೆ ಇಲ್ಲಿ ಪುಟಾಣಿ ತೊಗೊಂಡಿದ್ದೀನಿ. ಇದರಲ್ಲಿ ಒಡೆದ ಪುಟಾಣಿ ಇದ್ರೂ ಕೂಡ ತೊಗೋಬೋದು, ನನ್ನ ಬಳಿ ಇದೇ ಸಿಗೋದು. ಇಲ್ಲಿ ಶೇಂಗದ ಕಾಳು, ಮತ್ತಂದರೆ ಕರಿಬೇವು, ಕೊತ್ತಂಬರಿ, ಮತ್ತಂದರೆ ಬೆಳ್ಳುಳ್ಳಿ ಪೇಸ್ಟ್, ಅಂದರೆ ಬೆಳ್ಳುಳ್ಳಿ ನಾನು ಜಜ್ಜಿದ್ದೀನಿ. ಇವಾಗ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಖಾರ, ಉಪ್ಪು, ಅರಿಶಿಣ, ಮತ್ತಂದರೆ ಇಷ್ಟೇ ಪಾಣದಲ್ಲಿ ಇರ್ತದೆ. ಬಟ್ ಅದು ಟೆಕ್ನಿಕ್ ಹೆಂಗಿದೆ, ಎಷ್ಟೊಂದು ಆಯಿಲ್ ಯೂಸ್ ಮಾಡಬೇಕು, ಎಷ್ಟು ಕಡಿಮೆ ಅದು ತಣ್ಣಗೆ ಆದಮೇಲೆ ಹಾಕಬೇಕು, ಅದೆಲ್ಲ ಮುಂದೆ ಹೇಳ್ತೀನಿ. ಬಟ್ ನಾನು ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾಣೆ ಕುಡೋದಕ್ಕೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ನೋಡಿ ನಾನು ಇಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಈ ಚೂಡಕ್ಕೆ ಏನಿದೆ ಅಂದರೆ ಆಯಿಲ್, ಇವಾಗ ನಾರ್ಮಲ್ ನಾವು ಅವಲಕ್ಕಿ ಮಾಡ್ತೀವಲ್ಲ ಮನೇಲಿ, ಆ ಚೂಡಕ್ಕೆ ನಾವು ಆಯಿಲ್ ಕಮ್ಮಿ ಹಾಕೋತೀವಿ. ಯಾಕಂದರೆ ಆ ಚೂಡಕ್ಕೆ ಆಯಿಲ್ ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ಜಾಸ್ತಿ ಆಯ್ತಂದರೆ ಅದು ಚೆನ್ನಾಗಿ ಆಗೋದಿಲ್ಲ. ಬಟ್ ಈ ಚೂಡಕ್ಕೆ ಏನಿರುತ್ತಲ್ಲ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕ್ಕೊಂಡು ಬಿಡಬೇಕು. ಸ್ವಲ್ಪ ಅಂದರೆ ಪೂರ್ತಿ ಜಾಸ್ತಿ ಹಾಕಬಾರ್ದು, ಜಸ್ಟ್ ಯಾಕಂದರೆ ಮಕ್ಕಳು ತಿಂತಾರಲ್ಲ, ಅಂದರೆ ಎಕ್ಸೆಸ್ ಅಂದರೆ 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಹೆಚ್ಚಿಗೆ ಮಾಡಿಬಿಡಬೇಕು. ಇವಾಗ ನೋಡಿ ಇಷ್ಟೊಂದು ಚೂಡಕ್ಕೆ ನಾನು ಇಲ್ಲಿ ಇಷ್ಟೊಂದು ಆಯಿಲ್ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಸಾಸಿವೆ, ಜೀರಿಗೆ ಹಾಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ.
ಈ ಚಟ್ ಅನ್ನೋ ತನಕ ನಾವು ಎಣ್ಣೆಲಿ ಬಿಟ್ಬಿಡೋಣ. ಸಾಸಿವೆ ಜಾಸ್ತಿ ಹಾಕೋಬೇಕು, ಯಾಕಂದರೆ ಇದು ಚೂಡದಲ್ಲಿ ತುಂಬ ಟೇಸ್ಟ್ ಆಗ್ತದೆ. ಬಟ್ ನಿಮ್ಮ ಮನೆ ಮಕ್ಕಳು ಜಾಸ್ತಿ ತಿನ್ನೋದಿಲ್ಲ ಅಂದರೆ ಸ್ವಲ್ಪ ಹಾಕಿ. ನೋಡಿ ಚೆನ್ನಾಗಿ ಜೀರಿಗೆ ಕೆಂಪಾಗಿದೆ, ಮತ್ತಂದರೆ ಸಾಸಿವೆ ಕೂಡ ಪಟ ಪಟ ಅಂದಿದೆ. ಆ ಟೈಮಲ್ಲಿ ನಾವು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ನಾನು ಇಲ್ಲಿ ಒಂದೇ ಒಂದು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಒಣ ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಇರ್ತಾರೆ ಅಂದರೆ ಜಾಸ್ತಿ ಮೆಣಸಿನಕಾಯಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಸಾಸಿವೆ ಚಟ ಚಟ ಅಂದಿದೆ. ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಜಾಸ್ತಿ ಹಾಕಬೇಕು, ಯಾಕಂದರೆ ಚೂಡದಲ್ಲಿ ಕರಿಬೇವು ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈ ಥರ ಕಾಣ್ತಾ ಇದೆ. ನನಗೆ ಪಾನಕ್ಕೆ ತುಂಬ ಭಯ ಆಗುತ್ತೆ, ಸೊ ತುಂಬ ದೂರ ನಿಂತು ಹಾಕ್ತಾಯಿರ್ತೀನಿ. ಚಟ ಚಟ ಅನ್ನುವಾಗ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನ್ನಿಸುತ್ತೆ ಅಂತ. ಇವಾಗ ಇದೇ ಎಣ್ಣೆಲೆ ನಾನು ಪುಟಾಣಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇವೆಲ್ಲನೂ ಚೆನ್ನಾಗಿ ಫ್ರೈ ಆಗುತ್ತವೆ ಎಣ್ಣೆಯಲ್ಲಿ. ಅದಕ್ಕಾಗಿ ಶೇಂಗಾ ಕೂಡ ಹಾಕೊಳ್ಳೋಣ. ಕೆಲವೊಬ್ಬರು ಹುರಿದು ಹಾಕ್ತಾರೆ ಅಲ್ವಾ ಶೇಂಗಾ, ಬಟ್ ನಾನು ಇಲ್ಲಿ ಹುರಿದು ಹಾಕ್ತಾ ಇಲ್ಲ. ನಾನು ಹುರಿದು ಎಣ್ಣೆ ಹಾಕ್ತೀನಿ, ಯಾಕಂದರೆ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹುರಿದು ಹಾಕೋದ್ರಿಂದ ಅಷ್ಟೊಂದು ಟೇಸ್ಟಿ ಆಗೋದಿಲ್ಲ. ಆ ಕಾರಣದಿಂದ ನಾನು ಹುರಿದು ಹಾಕೋದಿಲ್ಲ. ಇವಾಗ ಸ್ವಲ್ಪ ಎಣ್ಣೆಲೇ ಅದಕ್ಕೆ ಫ್ರೈ ಆಗೋಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ನೋಡಿ ಇಲ್ಲಿ ಮೀಡಿಯಲ್ ಫ್ಲೇಮ್ದಿಂದ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ. ಸೊ ಈ ಥರ ಕಡಲೆಕಾಯಿ ಮತ್ತಂದರೆ ಶೇಂಗಾದ ಕಾಳು ಈ ಥರ ತಿನ್ನೋಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾಕಪ್ಪ ಅಂದರೆ ಇದು ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಲ್ವಾ. ಅದಕ್ಕೆ ನೀವು ಹುರಿದು ಹಾಕಿದಾಗ ಅದು ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನಾವು ಮನೇಲಿ ಹೆಂಗೆ ಮಾಡ್ತೀವಿ ಅಂದರೆ ಎಲ್ಲಷ್ಟು ಉಪ್ಪು ಖಾರ ಇದರಲ್ಲೇ ಸುರು ಬಿಡ್ತೀವಿ. ಆಮೇಲೆ ಏನಾಗುತ್ತೆ ಅದು ಹೊತ್ತು ಬಿಡುತ್ತೆ. ಶೇಂಗಾ ಕೂಡ ಅಷ್ಟೊಂದು ಚೆನ್ನಾಗಿ ಫ್ರೈ ಆಗಿರಲ್ಲ. ನಾವೇನಂತೀವಿ ಹುರಿದು ಹಾಕಿವಲ್ಲ ನಡಿ ಬಿಡುತ್ತೆ ಅಂತ, ಬಟ್ ಅದು ಟೇಸ್ಟೇ ಆಗೋದಿಲ್ಲ. ಸೊ ಈ ಥರ ಟೆಕ್ನಿಕ್ನಿಂದ ಮಾಡಿದ್ರೆ ಖಂಡಿತ ನೀವು ಇಲ್ಲಿ ಬೇಕ್ರಿಯಲ್ಲಿ ಇಲ್ಲ ಫುಡ್ ಚಾಟಲ್ಲಿ ತಿಂತಿರಲ್ಲ ಆ ಥರ ಟೇಸ್ಟ್ ಇರುತ್ತೆ. ಸೊ ಈ ಥರ ಖಂಡಿತ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ಥರ ಪಾನೆ ಕೊಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ ಬ್ರೌನ್ ಆಗಿದೆ ನೋಡಿ ಶೇಂಗಾ, ಅಂದರೆ ಚೆನ್ನಾಗಿ ಆಯಿಲಲ್ಲಿ ಬಾಯ್ಲ್ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ನಾವು ನಿಮ್ಮ ಮನೆಯಲ್ಲಿ ಎಷ್ಟೊಂದು ಖಾರ ತಿಂತಾರೆ ಅಷ್ಟು ಖಾರನ ಬೇರೆಸಿ. ನಾನು ಇಲ್ಲಿ ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ಖಾರ ಬೇರೆಸ್ತಾ ಇದ್ದೀನಿ, ಯಾಕಂದರೆ ಈ ಚೂಡ ತುಂಬ ಸಪ್ಪಗಿರುತ್ತೆ ಅಲ್ವಾ. ಸ್ವಲ್ಪ ಖಾರ ನಮ್ಮ ಮನೇಲಿ ಜಾಸ್ತಿ ತಿಂತಾರೆ. ಸೊ ಚಟ್ಪಟ ಅಂತ ಇರಲಿ ಅಂತ ಹೆಚ್ಚಿಗೆ ಹಾಕ್ತಾಯಿದ್ದೀನಿ. ಇದು ಅರಿಶಿಣ, ಇದು ರುಚಿಗೆ ತಕ್ಕ ಉಪ್ಪು, ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸೋಣ. ಇವಾಗ ಖಾರ ಕಲಿಸೋಣಿಗೆ ತಡ ಮಾಡೋದಿರಬಾರ್ದು, ಬೇಗನೆ ಬಂದ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಈ ಖಾರನ ಬ್ಲ್ಯಾಕ್ ಆಗುತ್ತೆ ಮತ್ತು ಚೂಡ ಏನು ಚೆನ್ನಾಗಿ ಟೇಸ್ಟ್ ಆಗೋದಿಲ್ಲ. ಇವಾಗ ನಾನು ಇದಕ್ಕೆ ಅಂದರೆ ತುಂಬ ನೋಡಿ ಆಫ್ ಮಾಡಿಬಿಡ್ತಾ ಇದ್ದೀನಿ. ಆಫ್ ಮಾಡಿ ಇವಾಗ ಇದರಲ್ಲಿ ಸುಡೋಣ. ಈ ಥರ ನೋಡಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಈ ಪಾನೆಯನ್ನು ನಾವು ಇದರಲ್ಲಿ ಇದು ಮಾಡೋಣ. ನೋಡಿ ಎಷ್ಟೊಂದು ಟೆಂಪ್ಟಿಂಗ್ ಕಾಣ್ತಾ ಇದೆ ಅಲ್ವಾ. ಯಾವಾಗಲೂ ನಮಗೂ ಕೂಡ ಖಾರ ತಿನ್ನಬೇಕಾಗಿದ್ರೆ ಈ ಥರ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೊರಗಡೆ ಸ್ನ್ಯಾಕ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಆಯಿಲ್ ಕೂಡ ಚೆನ್ನಾಗಿರೋದಿಲ್ಲ. ಸೊ ನಾವು ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಪ್ಲಸ್ ನಾವು ಕೂಡ ಹೆಲ್ದಿಯಾಗಿರ್ತೀವಿ. ಆ ಥರ ನೋಡಿ ಇವಾಗ ಇದರಲ್ಲಿ ಸುರಿತಾ ಇದ್ದೀನಿ. ಇವಾಗ ಇದರಲ್ಲಿ ಎಣ್ಣೆ ಇರುತ್ತಲ್ಲ ಇದು ಕಲಸ್ಕೊಳ್ಳೋಣ. ಆಮೇಲೆ ಮತ್ತೆ ಅದರಲ್ಲಿ ಚೂಡ ಹಾಕ್ಕೊಂಡು ಕಲಿಸೋಣ. ಇವಾಗ ನೋಡಿ ನಾನು ಕಲಿಸ್ತಾ ಇದ್ದೀನಿ. ನೀವು ಕೈಲೇ ಕೂಡ ಕಲಿಸ್ಬೋದು, ಬಟ್ ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ನಾನು ಈ ಸ್ಪೂನ್ಸ್ ಸಹಾಯಕದಿಂದನೇ ಕಲಿಸ್ತಾ ಇದ್ದೀನಿ, ನೋಡ್ಬೋದಾ. ನೋಡಿ ಈ ಥರ ನಾನು ಕಲಿಸುವಾಗ ನಮ್ಮಮ್ಮ ನನಗೆ ಯಾವಾಗ ಹೇಳ್ಕೊಡ್ತಿದ್ರು ಅವಾಗಂತೂ ಎರಡು ಕೈಲೇ ಚೆನ್ನಾಗಿ ತಿಕ್ಕು, ಚೆನ್ನಾಗಿ ಬೇಗ ಆಗುತ್ತೆ ಅಂತಿದ್ರು. ಬಟ್ ನನಗೇನಿದೆ ಅಂದರೆ ನನ್ನ ಕೈ ಸುಡುತ್ತೆ ಅಮ್ಮ, ಬೇಡ ನನಗೆ ಲೇಟ್ ಆದರೂ ನಡೀತೆ ಅಂತ ಸುಲಭವಾಗಿ ಮಾಡ್ತಾಯಿದ್ದೆ. ನಿಮಗೆ ಹೆಂಗೆ ಕಂಫರ್ಟ್ ಅನ್ನಿಸ್ತೆ ಹಂಗೆ ಮಾಡಿ. ಸ್ವಲ್ಪ ಮಸಾಲೆ ಉದ್ದಿದೆ ಅಲ್ವಾ, ಇವಾಗ ಈ ಚೂಡವನ್ನು ಇದರಲ್ಲಿ ಬೆರೆಸೋಣ. ಅದು ಕೂಡ ಚೆನ್ನಾಗಿ ಈ ಥರ ಕಲಿಸಿ ಇದರಲ್ಲಿ ಹಾಕಿಬಿಡೋಣ. ಅಂದರೆ ಏನು ಆಯಿಲ್ ಇರುತ್ತಲ್ಲ ಇದಕ್ಕೆ ಹತ್ತು ಬಿಡುತ್ತೆ ಅಂತ ನೋಡಿ. ಇವಾಗ ಇದು ಕೂಡ ಇದರಲ್ಲಿ ಸುರುವೋಣ. ಇವಾಗ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಇನ್ನೊಂದು ಸಲ ಈ ಮಸಾಲೆಯನ್ನು ಕಲಿಬೇಕಂತ ಸ್ವಲ್ಪ ಇನ್ನೊಂದು ಸಲ ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಗ್ಯಾಸ್ ಫ್ಲೇಮ್ ಸ್ಲೋ ಇಟ್ಟಿದ್ದೀನಿ, ಪ್ಲಸ್ ಇದು ಏನಿದೆಯಲ್ಲ ಇದರಲ್ಲಿ ಕಲಿಸ್ಬೇಕಂತ ಕಲಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ.
ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ. ನೀವು ಮಕ್ಕಳಿಗೆ ಬೇಕಾಗಿದ್ದರೆ ಖಾರ ಕಡಿಮೆ ಹಾಕಿ ಒಂದು ರೌಂಡ್ ಬಿಟ್ಟುಬಿಡಬೇಕು. ಪ್ಲಸ್ ನಿಮಗೆ ಖಾರ ಬೇಕಾಗಿದ್ದರೆ ನೀವು ಒಂದು ರೌಂಡ್ ನಿಮ್ಮ ಸಲುವಾಗಿ ಮಾಡ್ಕೊಂಡು ಬಿಡಬೇಕು. ನೋಡಿ, ಅಂದರೆ ಈ ಸ್ವಲ್ಪ ಗರಮ್ ಆಯ್ತಂದರೆ, ಅಂದರೆ ಹಾಟ್ ಆಯ್ತಂದರೆ, ಬೆಚ್ಚಗಾದರೆ ತುಂಬ ಮಸಾಲೆ ಅದಕ್ಕೆ ಅಂಟುಕೊಂಡಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನೀವು ಬಾಯಲ್ಲಿ ಹಾಕ್ಕೊಂಡು ನೋಡ್ಬೋದು ಉಪ್ಪಾಗಿದೆ ಇಲ್ಲ, ಖಾರ ಆಗಿದೆ ಇಲ್ಲ ಅಂತ. ನನ್ನ ಸ್ನ್ಯಾಕ್ಸ್ ರೆಡಿ ಆಗಿದೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ. ನಾನು ತಿಂದು ನೋಡ್ತೀನಿ. ಸೌಂಡ್ ನೋಡ್ತಾ ಇದ್ದೀರಾ, ತುಂಬ ಟೇಸ್ಟಿ ಕೂಡ ಆಗಿದೆ. ತುಂಬ ಟೇಸ್ಟಿ ಆಗಿದೆ. ಸೊ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್.